ನೀವ್ ಹೇಗಿದ್ದೀರಿ ಸರ್? ಈಗ ಇರೋದು ನೀವ್ ಹೇಗಿದ್ದೀರಿ? ಹೇಗೆ ಖುಷಿಯಾಗಿದ್ದೀರಾ? ಹೇಗಿದ್ದೀರಿ ಅಂತ ಎರಡು ರಿಲ್ಯಾಕ್ಸ್ ಇಲ್ಲ, ಏನೂ ಇಲ್ಲ, ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ. ಹೇಳಿ ಈಗ ನಿನ್ನೆ ನಾವು ಎಕ್ಸಿಟ್ ಪೋಲ್ ವಿವರಗಳನ್ನು ನೋಡಿದ್ವಿ. ಬಹುಶಃ ಎಕ್ಸಿಟ್ ಪೋಲ್ ಆದ್ಮೇಲೆ ನಾನು ಹೇಳ್ತಾ ಇದ್ದೆ, ಬಹುಶಃ ಇನ್ನೊಂದು ಎಕ್ಸಿಟ್ ಪೋಲ್ ನಲ್ಲಿ ಸ್ವಲ್ಪ ಆಚೆ ಈಚೆ ಆಗಿದ್ದಿದ್ರೆ ನಾಯಕರು ಈ ರೀತಿ ಇಷ್ಟೊಂದು ಆರಾಮಾಗಿರುತ್ತೆ. ನಾಳೆ ಬಿಹಾರ ಚುನಾವಣೆಯ ಫಲಿತಾಂಶ ಸಮೀಕ್ಷೆಯಲ್ಲಿ ಎನ್ಡಿಎಗೆ ಬಹುಪರಾಗ್, ಮತಗಳ್ಳತನಕ್ಕೆ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಕೈಜೋಡಿಸುತ್ತಿವೆ ಎಂದ ರಾಹುಲ್ ಗಾಂಧಿ. H1B ವೀಸಾ ಬಗ್ಗೆ ಕಠಿಣ ನಿಲುವು ತಳೆದಿದ್ದಂತಹ ಟ್ರಂಪ್ ಯೂಟರ್ನ್. ಮದುವೆಗೂ ಎಕ್ಸ್ಪೈರಿ ಡೇಟ್ ಬೇಕೆಂದ ನಟಿ ಕಾಜಲ್. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಸಾಕಷ್ಟು ಕುತೂಹಲ ಮೂಡಿಸಿರೋ ಬಿಹಾರ ಚುನಾವಣೆ ಫಲಿತಾಂಶ ಮಹಾಗಠಬಂಧನ್ ಮತ್ತು ಎನ್ಡಿಎ ಪಾಲಿಗೆ ಪ್ರತಿಷ್ಠೆಯಾಗಿದೆ. ಇದೇ ಕಾರಣಕ್ಕೆ ಹೈಪ್ ಕ್ರಿಯೇಟ್ ಮಾಡಿರುವ ಈ ಚುನಾವಣಾ ಫಲಿತಾಂಶ ನಾಳೆ ಹೊರಬೀಳಲಿದೆ. ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಎನ್ಡಿಎಗೆ ಬಹುಮತ ಅಂತಿವೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎಗೆ 121ರಿಂದ 141 ಸ್ಥಾನಗಳು ಸಿಗಬಹುದು ಅಂತ ಭವಿಷ್ಯ ನುಡಿದಿದೆ. ಇನ್ನು ಮಹಾಗಠಬಂಧನ್ಗೆ 98ರಿಂದ 118 ಸೀಟು ಸಿಗಬಹುದು ಎನ್ನಲಾಗಿದೆ. ಪ್ರಶಾಂತ್ ಕಿಶೋರ್ ನೇತೃತ್ವದ ಜೆಎಸ್ಪಿ 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಇತರರು 1ರಿಂದ 7 ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಅಂತ ಸಮೀಕ್ಷೆ ಹೇಳಿದೆ. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಮತಗಳ್ಳತನ ಮಾಡಲು ಕೈಜೋಡಿಸುತ್ತಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಅಂತ ಕಿಡಿಕಾರಿದ್ರು. ಒಬ್ಬ ವ್ಯಕ್ತಿ ಹರಿಯಾಣ, ದೆಹಲಿ ಮತ್ತು ಬಿಹಾರ ಚುನಾವಣೆಗಳಲ್ಲಿ ಚಲಾಯಿಸಿದ್ದಾರೆ ಅಂತ ಹೇಳುವ ಕಾಂಗ್ರೆಸ್ ಪೋಸ್ಟ್ ಅನ್ನ ರಾಹುಲ್ ಗಾಂಧಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಲುಂಗಿ, ಧೋತಿ, ಸೊಳ್ಳೆ ಪರದೆಗಳನ್ನ ಕೊಡ್ತಿದ್ರು ಅಂತ ಅಸ್ಸಾಂ ಸಿಎಂ ಬಿಸ್ವಾ ಶರ್ಮಾ ಕಿಡಿಕಾರಿದ್ದಾರೆ. ಗುವಾಹತಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸರ್ಕಾರ ಅಸ್ಸಾಂನಲ್ಲಿ ಮಹಿಳೆಯರಿಗೆ ಹಣಕಾಸಿನ ಯೋಜನೆಗಳನ್ನ ನೀಡ್ತಿರೋದಕ್ಕೆ ಕಾಂಗ್ರೆಸ್ ಟೀಕಿಸ್ತಿದೆ. ಆದ್ರೆ ಅವರು ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. 3 ದಿನಗಳ ಬೋಟ್ಸ್ವಾನಾ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂಸತ್ತಿನಲ್ಲಿ ಮಾತನಾಡಿದ್ರು. ಈ ವೇಳೆ ಆಫ್ರಿಕಾ ಭವಿಷ್ಯದ ಖಂಡ ಅಂತ ಗುಣಗಾನ ಮಾಡಿದ್ರು. ಅಷ್ಟೇ ಅಲ್ಲ, 2 ರಾಷ್ಟ್ರಗಳ ಮಧ್ಯೆ ದ್ವಿಪಕ್ಷೀಯ ಸಂಬಂಧಗಳನ್ನ ಗಾಢವಾಗಿಸಲು ಭಾರತ ಬದ್ಧವಾಗಿದೆ ಅಂತ ಪುನರುಚ್ಚರಿಸಿದ್ದಾರೆ. ಮದುವೆಗೆ ಎಕ್ಸ್ಪೈರಿ ಡೇಟ್ ಇರಬೇಕು ಅಂತ ನಟಿ ಕಾಜಲ್ ಹೇಳಿದ್ದಾರೆ. ರಿಯಾಲಿಟಿ ಶೋವೊಂದರ ಫಿನಾಲೆಯಲ್ಲಿ ಮಾತನಾಡಿರೋ ಅವರು, ನಿರೂಪಕಿ ಟ್ವಿಂಕಲ್ ಅವರು ಮದುವೆಗೆ ಎಕ್ಸ್ಪೈರಿ ಡೇಟ್ ಬೇಕಾ ಅಂತ ಪ್ರಶ್ನಿಸಿದ್ರು. ಇದಕ್ಕುತ್ತರಿಸಿದ ಕಾಜಲ್, ಹೌದು, ಮದುವೆಗೆ ಎಕ್ಸ್ಪೈರಿ ಡೇಟ್ ಬೇಕು. ಯಾರು ತುಂಬಾ ದಿನ ಬಳಲಲು ಆಗಲ್ಲ, ಹೀಗಾಗಿ ಮದುವೆಗೆ ರಿನಿವಲ್ ಆಪ್ಷನ್ ಕೂಡ ಬೇಕು ಅಂತ ಹೇಳಿದ್ದು ಜಾಲತಾಣದಲ್ಲಿ ಹಲ್ಚಲ್ ಎಬ್ಬಿಸಿದೆ.